ದಿನ್ನ ಮಹಾಸ್ತ್ರವನ್ನ ವರವಾಗಿ ನೀಡಿದ ಆ ಮಹಾದೇವ ಅಂಥ ಪಾರ್ಥನನ್ನ ಬಿಟ್ಟು ನನ್ನನ್ನು ಕಾಯುವುದಕ್ಕೆ ಅಲ್ಲ, ಸುಯೋಧನನ್ನು ಉಳಿಸುವುದಕ್ಕೆ ಬಂದಾನೆ. ಇಲ್ಲ, ವರ್ತಮಾನದಲ್ಲಿ ಈ ಧರೆಯ, ಈ ಯುಗದ ಈ ಧರೆಯ ಉದ್ಧಾರಕ್ಕೆ ಬಂದ ಭಗವಾನ್ ಶ್ರೀಮನ್ನಾರಾಯಣ ಶ್ರೀಕೃಷ್ಣ. ಹಾಗೆ ಆ ಕೃಷ್ಣನಲ್ಲಿ ದೇವಾನನ್ನ ಈ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನನಗೆ ಸಮಯಾವಕಾಶವನ್ನು ಕೊಡುವಂತೆ ಕೇಳೋಡೆವು. ಭಾವನೆಂಬಂಥ ಮಮತೆ, ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿಕೊಂಡು ಸದಾಕಾಲ ಪಾರ್ಥನ ಬಂಡಿಯ ಭೂವನಾಗಿ ದುಡಿಯುವ ಆ ಕೃಷ್ಣ ಅದೇ ಅರ್ಜುನನ ವಿರೋಧಿಯಾದ ಈ ಕರ್ಣನನ್ನು ಉಳಿಸುವುದಕ್ಕೆ ಬರಲಾರ, ಮನಸ್ಸು ಮಾಡಲಾರ. ಹಾಗಿದ್ದರೆ ನತದೃಷ್ಟ ಕರ್ಣನನ್ನ ಉಳಿಸುವ ವಿಚಾರ ಬಂದಾಗ ಪ್ರತ್ಯಕ್ಷ ವಿಧಿ ಹರರಿಗೆ ಅಸಾಧ್ಯವಾದ ಸಂಗತಿ ಅಂದ ಬಳಿಕ ಯಾರಲ್ಲಿ ಓಹೋ ಅವಕಾಶ ಇದೆ. ಒಬ್ಬನೇ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ನನಗೆ ಸಮಯಾವಕಾಶವನ್ನು ಕೊಡಬಹುದು. ಅರ್ಜುನ, ಅವನಲ್ಲಿ ಹೋಗಿ ಕೇಳೋಣ ಅಂತಂದ್ರೆ ವಿರೋಧಿಗಳಲ್ಲಿ ಸಮಯಾವಕಾಶವನ್ನು ಯಾಚಿಸುವುದು ನಿಜವಾಗಿಯೂ ಅದು ಬದುಕಿ ಸತ್ತ ಹಾಗೆ. ಬದುಕಿ ಸಾವು, ಲೋಕದಲ್ಲಿ ಸತ್ತು ಬದುಕುವವರ ಸಂಖ್ಯೆ ಸಾಕಷ್ಟಿದೆ. ಬದುಕಿಯೂ ಸಾಯುವಂಥ ಕೆಲವರು ನಮ್ಮಂಥವರು ಇರ್ತಾರೆ. ಕರ್ಣನಿಗೆ ಸಾವು ಎನ್ನುವುದು ಹೊಸದಾಗಿ ಬರಬೇಕಾಗುತ್ತಿಲ್ಲ. ಅಂದೊಂದು ಕಾಲದಲ್ಲಿ ಶಸ್ತ್ರಾಸ್ತ್ರ ವಿದ್ಯೆಯ ಪ್ರದರ್ಶನ ಕಾಲದಲ್ಲಿ ಸೂತಕುಲದ ಪ್ರಸೂತ ನಿನಗೆಲ್ಲಿ ಕ್ಷತ್ರಿಯ ಮಕ್ಕಳೊಟ್ಟಿಗೆ ಹೋರಾಡುವುದಕ್ಕೆ ಪ್ರದರ್ಶಿಸುವುದಕ್ಕೆ ಬರುವ ಅರ್ಹತೆ ಇದೆ ಅಂತ ಕೇಳಿದಾಗಲೇ ಕರ್ಣ ಒಂದು ಅರ್ಥದಲ್ಲಿ ಸತ್ತು ಹೋಗಿದ್ದ. ಆಮೇಲಂತೂ ನಡೆದ ಆ ದ್ಯೂತದ ಪ್ರಕರಣದಲ್ಲಿ ಮಾನವಂತೆಯಾದಂಥ, ಸೌಭಾಗ್ಯವತಿಯಾದ, ಸಂಸ್ಕಾರವಂತೆಯಾದಂಥ ಆ ಪಾಂಚಾಲಿಯ ಸೀರೆಯನ್ನ ದುಶ್ಯಾಸನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮೂಕ ಸಾಕ್ಷಿಯಾದನಲ್ಲ ನಾನು. ಮತ್ತೆ ಕರ್ಣ ಬದುಕಿದ್ದಾನೆ ಅಂತ ಹೇಳುವುದಕ್ಕೆ ಇನ್ನೇನಿದೆ? ವ್ಯಕ್ತಿಯೊಬ್ಬ ಬದುಕಿದ್ದಾನೆ ಅಂತ ಹೇಳುವುದಕ್ಕೆ ಇಂಥ ಅನೇಕ ಮೌಲ್ಯಗಳು ಅವನನ್ನು ಆವರಿಸಿಕೊಂಡಿರಬೇಕು. ಅಂಥ ಎಲ್ಲ ಮೌಲ್ಯಗಳಿಂದ ಹೊರಗುಳಿದ ಈ ಕರ್ಣ ಇನ್ನು ಬದುಕಿದ್ದಾನೆ ಎನ್ನುವುದಕ್ಕಿಂತಲೂ ಸತ್ತಿದ್ದಾನೆ ಅಂತ ಹೇಳಿಕೊಳ್ಳುವುದೇ ವ್ಯರ್ಥಾರ್ಥ. ಏನಾದರೇನಂತೆ ಅರ್ಜುನನಲ್ಲಿ ಸಮಯಾವಕಾಶವನ್ನು ಕೇಳುವುದಕ್ಕೆ ಭಗವಂತ ಕೊಟ್ಟ ಒಂದು ಭಾಗ್ಯ ಅಂತ ಭಾವಿಸ್ತೇನೆ. ಒಂದೇ ತಾಯಿಯ ಮಕ್ಕಳು ನಾವೆನ್ನುವುದಾಗಿ ಗೊತ್ತಿಲ್ಲ. ಒಂದೇ ತಾಯಿಯ ಮಕ್ಕಳಲ್ಲದಿರುವಂತಹ ಸುಯೋಧನ ನಾನು ಒಂದು ತಾಯಿಯ ಮಕ್ಕಳಿಗಿಂತಲೂ ಚೆನ್ನಾಗಿ ಬದುಕಿದ್ದೇವೆ. ಆದರೆ ಒಂದೇ ತಾಯಿಯ ಮಕ್ಕಳಾದಂಥ ಅರ್ಜುನ ನಾನು ಎಲ್ಲೆಲ್ಲದ ವಿರೋಧಿಗಳಾಗಿ ಹೋರಾಟವನ್ನು ಎಸಗಿದ್ದೇವೆ. ಕಡೆಯ ಕಾಲದಲ್ಲಿ ಆದರೂ, ಈ ನೆಮನದಲ್ಲಿ ಆದರೂ ಒಡ ಹುಟ್ಟಿದ ಪಾರ್ಥನಲ್ಲಿ ಸಂಭಾಷಿಸುವುದಕ್ಕೆ ಅವಕಾಶ ಕೊಟ್ಟದ್ದು ಅದು ಭಗವಂತ ಕೊಟ್ಟ ಭಾಗ್ಯ ಅಂತ ಭಾವಿಸಿ ಅವನಲ್ಲಿ ಮಾತಾಡ್ತೀನಿ.
ಸೈನಿಸು. ಇದು ಯುದ್ಧಕ್ಕೆ ಉತ್ಸಾಹಿತನಾಗಿ ಬರ್ತಾ ಇದ್ದೀನಿ. ನನ್ನ ರಥ ಭೂಮಿಯಲ್ಲಿ ಹೂತು ಹೋಗಿದೆ. ಹೂತಂತಹ ರಥವನ್ನ ಮೇಲೆತ್ತಿಕೊಂಡು ಯುದ್ಧವನ್ನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಸಮಯಾವಕಾಶ ಬೇಡಬೇಕು. ಅರ್ಜುನ, ಆಶ್ಚರ್ಯ ಆಗಬಹುದು ನಿನಗೆ. ಇಂತಹ ಹೊತ್ತಿನಲ್ಲಿ ಸಮಯಾವಕಾಶದ ಯಾಚನೆಯನ್ನ ವಿರೋಧಿಗಳಲ್ಲಿಯೇ ಮಾಡಿಕೊಳ್ಳುವುದು ಎಷ್ಟು ಸೂಕ್ತ ಉಂಟಲ್ಲ. ಇದು ಆ ದಿಶೆಯಲ್ಲಿ ನಾನು ಚಿಂತನೆ ನಡೆಸಿದ್ದಲ್ಲ. ನನ್ನ ಹೋರಾಟದ ವೈಖರಿಯನ್ನ, ನನ್ನ ಸಾಧನೆಯನ್ನ ಪ್ರಾಣ ಪಕ್ಷಿ ಇರುವ ಆ ಕೊನೆಯ ಗಳಿಗೆಯಲ್ಲಿ ಕಾಣಿಸಬೇಕು ಎಂಬ ಆಲೋಚನೆ. ಹಾಗೆ ಇಂದು ನಿನ್ನಲ್ಲಿ ಸಮಯಾವಕಾಶವನ್ನು ಕೇಳುತ್ತಿದ್ದೇನೆ. ತಿಳುವಳಿಕೆಯುಳ್ಳ ಧರ್ಮರಾಜನ ತಮ್ಮ ನೀನು, ಭೀಮನ ಸಹೋದರ ನೀನು, ತೇಜಸ್ವಿಗಳಾದಂಥ ನಕುಲ ಸಹದೇವರಿಗೆ ಅಣ್ಣ ಅಂತ ಕರೆಸಿಕೊಂಡಂಥ ಪುಣ್ಯಾತ್ಮ ನೀನು. ಅಂಥ ನೀನು ಯೋಚನೆ ಮಾಡಿ ಶಸ್ತ್ರಗಳೆಲ್ಲ ಆ ಕಡೆ ಈ ಕಡೆ ಆಗಿದ್ದಾರೆ. ಹೆಜ್ಜೆಗೆ ನಿಂತು ಯುದ್ಧ ಮಾಡುವುದಕ್ಕೆ ಸುಸ್ಥಿತಿಯಿಂದ ಇರುವ ರಥವೇ ಇಲ್ಲ. ಇಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುವಂತಹ ನನ್ನ ಮೇಲೆ ಬಾಣದ ಮಳೆಯನ್ನು ಗರಿಯುತ್ತಾ ಮುಂದುವರಿಯುತ್ತಾ ಇದ್ದೀಯೆ. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಸಮಯಾವಕಾಶವನ್ನು ಕೊಡುವ ಅರ್ಜುನ ಅಂತ. ನಿನ್ನಲ್ಲಿ ಒಂದು ಮಾತನ್ನು ಕೇಳ್ತೇನೆ. ಇಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ನಿನ್ನ ಒಡ ಹುಟ್ಟಿದ ಅಣ್ಣ ಧರ್ಮರಾಜನು ಅಥವಾ ನಿನ್ನ ತಮ್ಮಂದಿರಾದಂಥ ನಕುಲ ಸಹದೇವರು ಇಂತಹ ಹೀನವಾದಂಥ ಅವಸ್ಥೆಯಲ್ಲಿ ಇದ್ದರೆ ಅವರ ಮೇಲೆ ಬಾಣವನ್ನು ಬಿಟ್ಟು ಏನೋ ಯೋಚನೆ ಮಾಡಿ ರಥ ಎತ್ತಿ ಯುದ್ಧಕ್ಕೆ ಬರ್ತೇನೆ. ಸಮಯಾವಕಾಶ ಯುದ್ಧ ಮಾಡುವುದಕ್ಕೆ ಅಲಕ್ಷಣತನಿಗೆ ಸಮಯ ಬೇಕು ಅಂತ ಅವರು ವಿನಂತಿ ಮಾಡ್ತಾ ಇದ್ದಾನೆ. ಮಾಡಿ ಪ್ರಭು, ಏನು ಯಾಕೋ ಆತನ ದಯನೀಯವಾದಂತಹ ಸ್ಥಿತಿಯನ್ನು ಕಂಡಾಗ ಆತನ ಮೇಲೆ ಬಾಣವನ್ನು ಬಿಡುವಂತಹ ದೌಷ್ಟ್ಯವನ್ನು ತೋರುವಂತಹ ಮನಸ್ಸು ನನಗೆ ಆಗ್ತಾ ಇಲ್ಲ. ಸಾರಥಿ ಓಡಿ ಹೋಗಿದ್ದಾನೆ, ರಥ ಒಡೆದು ಹೋಗಿದೆ. ಯಾರಲ್ಲಿಯೂ ಸಹಿತ ಇಂತಹ ಹೀನಾವಸ್ಥೆ ಬಂದಾಗ ಹೇಗೆ ಯುದ್ಧ ಮಾಡುವುದು? ಅಷ್ಟೇ ಅಲ್ಲ, ಅವನಾಡ್ತಿರುವಂತಹ ಮಾತುಗಳನ್ನ ಕೇಳಿದ್ರೆ ಏನಿಸ್ತದೆ? ಧರ್ಮರಾಜನಲ್ಲಿರುವಂತಹ ಧಾರ್ಮಿಕ ಪ್ರಜ್ಞೆಯ ಮಾತುಗಳು ಇವತ್ತು ಅವನ ಬಾಯಿಂದ ಕೇಳ್ತಾ ಇದ್ದೇನೆ. ಯುದ್ಧದಲ್ಲಿರುವಂತಹ ಸ್ಥಿರತೆಯನ್ನು ಗಮನಿಸಿದ್ರೆ ನಮ್ಮ ಅಣ್ಣ ಭೀಮ ನೆನಪಿಗೆ ಬರ್ತಾ ಇದ್ದಾನೆ. ದೇವೋತ್ತಮ, ಯಾಕೋ ಏನೋ ಈ ಕರ್ಣನ ವಿಷಯದಲ್ಲಿ ಯಾವುದೋ ಅವ್ಯಕ್ತವಾದಂತ ಒಂದು ಸಂಬಂಧ ಇರಬಹುದು ಅನ್ನುವಂತ ಸಂಶಯ ಬರ್ತಾ ಇದೆ. ಕಾಡಬೇಡ, ಮುಚ್ಚಿಡಬೇಡ. ಸಾಕು ಸಾಕು ಸಾಕು, ಮತ್ತಿಂತ ಮಾತನಾಡಬೇಡ. ಕೇಳುವುದಕ್ಕೆ ಸಾಧ್ಯವೂ ಇಲ್ಲ. ಒಬ್ಬ ಕುಲಹೀನ, ಪಾಪಿ, ದುಷ್ಟ, ದುರಾತ್ಮ ನಿನ್ಗೆ ಅಣ್ಣನಾಗಿ ಕಾಣ್ತಾ ಇದ್ದಾನ. ಆ ಕೌರವೇಶ್ವರನ ಎಂಜಲ ಅನ್ನಕ್ಕೆ ಕೈಯೊಡ್ಡುವ ಈ ಪಾಪಿ ನಿನಗೆ ಅಣ್ಣ ಅಂತ ಕಾಣ್ತಾ ಇದ್ದಾನ. ನಾಚಿಕೆ ಆಗುವುದು. ಒಮ್ಮೆ ಯೋಚನೆ ಮಾಡಿದೆ, ಇವು ಮಾಡಿದಂತಹ ದೌಷ್ಟ್ಯವನ್ನ ಒಮ್ಮೆ ನೆನಪು ಮಾಡಿತು. ನಿನ್ನೆ ದಿನ ನಿನ್ನಣ್ಣನಾಗಿರುವಂತಹ ಧರ್ಮರಾಯ ಸೆರೆಸಿಕ್ಕಿದಂತಹ ಕಾಲದಲ್ಲಿ ಒತ್ತಂತಹ ದುರಾತ್ಮ ಇವ. ಅಷ್ಟೇ ಅಲ್ಲ,
ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ದುಶಾಸನ ಮುಂದಾದಾಗ ಗೈಗೈಸಿ ನಗುತ್ತಾ ಪಾಪಿವ. ಅಷ್ಟೇ ಅಲ್ಲ ಮೊನ್ನೆ ನನ್ನ ಅಳಿಯ ನಿನ್ನ ಮಗ ಹೇಮಂತು ಎದುರಿನಿಂದ ಹೋರಾಡಿ ಗೆಲ್ಲುವುದಕ್ಕಾಗದೆ ಹಿಂದಿನಿಂದ ಅವನ ಕರವನ್ನ ಕೊಂದ ಪಾಪಿ. ಆಗುವುದಿಲ್ಲ ಅಂತಾದ್ರೆ ಧರ್ಮರಾಯನನ್ನು ಕರೆಸ್ತೇನೆ, ಶತಗಜದ್ರೋಣಿ ಭೀಮನನ್ನು ಕರೆಸ್ತೇನೆ, ನಕುಲ ಸಹದೇವನನ್ನು ಕರೆಸ್ತೇನೆ, ಅವರಿಂದ ಕೊಲ್ಲಿಸ್ತೇನೆ. ಅವರೂ ಆಗುವುದಿಲ್ಲ ಅಂತ ಹೇಳಿದ್ರೆ ಚಕ್ರವನ್ನ ಹಿಡಿಯಲಾರೆ ಅಂತ ಹೇಳಿದ ನಾನು ಚಕ್ರವನ್ನ ಹಿಡಿದಾದರೂ ಬದುಕಿನಲ್ಲಿ ಆತ್ಯಂತಿಕವಾಗಿ ಯಾವುದನ್ನು ಒಪ್ಪಿಕೊಳ್ಳಲಾರೆ ಅಂತಿದ್ದೆನೋ ಕಟ್ಟ ಕಡೆಗೂ ಅದನ್ನೇ ಒಪ್ಪಿಕೊಂಡ ಹಾಗಾಯಿತು. ಯಾವ ಕಾಲದಲ್ಲಿಯೂ ಸೋಲನ್ನು ಒಪ್ಪಿಕೊಳ್ಳಲಾರೆ ಎಂಬ ಸಿದ್ಧಾಂತದ ಅಡಿಯಲ್ಲಿ ಬದುಕುತ್ತಾ ಜೀವನದ ಕಷ್ಟ ನಿಷ್ಠೂರವಾದಂತಹ ಸನ್ನಿವೇಶಗಳನ್ನ ಎದುರಿಸುತ್ತಾ ಕಾಲವನ್ನು ಕಳೆದ ನನಗೆ ಬಾಯ್ದರೆಯಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ಕೈಸೋತೆ ಸುಯೋಧನ, ನನ್ನನ್ನು ಇಂದು ಕ್ಷಮಿಸುವಂತ ಕೇಳುವ
ನೈತಿಕವಾದಂತಹ ಹಕ್ಕನ್ನು ನಾನು ಕಳೆದುಕೊಂಡಿರುತ್ತೇನೆ. ಅತ್ಯಂತ ಮಮತೆಯಿಂದ ಒಡ ಹುಟ್ಟಿದವರಿಗಿಂತಲೂ ಚೆನ್ನಾಗಿ ಸಾಕಿದ್ದಾರೆ. ಹೆಚ್ಚೇಕೆ ಮಕ್ಕಳೇ ಬಾದಿಯಲ್ಲಿ ನನ್ನನ್ನು ಬೆಳೆಸಿದ ಸುಯೋಧನನಿಗೆ ಇಂದು ಕರ್ಣನ ಬದುಕಿನಿಂದ ಆಘಾತ ಆಗಿ ಕರ್ಣನಿಂದ ಜೀವನದಲ್ಲಿ ಏನನ್ನೋ ಸಾಧಿಸುತ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಿರುವಂತಹ ರಾಜ ಸುಯೋಧನನಿಗೆ ಇಂದು ಕರ್ಣನಿಂದ ನಿಜಕ್ಕೂ ನಿರಾಸೆ. ಇದಕ್ಕೆ ಕಾರಣ ಎನ್ನುತ್ತ ಹೃದಯ ಸರೋಜ ಮಧ್ಯದಿ ಚಿನ್ಮಯನ ನಿಲ್ಲಿಸಿ ಎನ್ನುತ್ತ ಹೃದಯ ಸರೋಜ ಮಧ್ಯದಿ ಚಿನ್ಮಯನ ನೆಲೆಗೊಳಿಸಿ ಪಾರ್ಥನ ಘನವದೂತನ ಹೊರಿಯ ನೋಡುತ್ತ ಭಕ್ತಿ ಭಾವದಲ್ಲಿ ಶ್ರೀಹರಿಯ ನೋಡುತ್ತ ಭಕ್ತಿ ಭಾವದಲ್ಲಿ ಗೋವಿಂದ ಆ ಸಮಯದಲ್ಲಿ ಹರಿಯು ಭೂಸುರವೇ ಜಮತಾಳಿ ಕರ್ಣದ ಕರ್ಣನ ಬಳಿಗೆ ನಿನಗೆ ಜಗದೊಳು ಹೌದಪ್ಪ ಹೌದು. ನನ್ನ ಕೀರ್ತಿ ಜಗತ್ತ ಗಳಿಸಿದರೆ ಕೀರ್ತಿಯನ್ನು ನಿನ್ನಂತವನ ಹಾಗೆ ಗಳಿಸಬೇಕು ಅಂತ ಬೇರೆಯವರಿಗೆ ಆದರ್ಶಪ್ರಾಯನಾಗಿ ನಿಂತಿದ್ದೀಯಲ್ಲ ನೀನು. ಯಾವ ವಿಷಯದಲ್ಲಿ? ಕರ್ಣ ಒಬ್ಬ ತ್ಯಾಗಿ ಎನ್ನುವ ವಿಷಯದಲ್ಲಿ ಲೋಕದ ಜನ ಮಾತಾಡುವಂತೆ ನೀನು ನಡೆದುಕೊಂಡು ಬಂದವನು ಇವರೆಗೆ. ಯಾರ ಮನೆಯಲ್ಲಿ ಯಾರ ಎದುರಿನಲ್ಲಿ ನಿಂತು ಏನನ್ನೇ ಕೇಳಿದ್ರು ಹೇಳುವ ಮಾತೇನು ಗೊತ್ತಾ? ಏನು? ಸ್ವಾಮಿ, ನಿಮಗೆ ಬೇಕಾದದ್ದನ್ನು ನಿಮಗೆ ಬೇಕಾದಷ್ಟನ್ನು ಕೊಡುವ ಸಾಮರ್ಥ್ಯ ಇದ್ದರೆ ವರ್ತಮಾನ ಕಾಲದಲ್ಲಿ ಕರ್ಣನಿಗೆ ಮಾತ್ರ ಸಾಧ್ಯ ಅಂತ ಹೇಳಿದ್ರು ಕರ್ಣ. ಹಾಗಾಗಿ ನೀನು ಎಲ್ಲಿದ್ದೀಯೇ ಹೇಗಿದ್ದೀಯೇ ಎಂಬುದನ್ನ ನೋಡಿ ನಿನ್ನದ್ದಾಗಿರುವಂತದ್ದನ್ನು ನನಗೆ ಬೇಕಾದದ್ದನ್ನು ನಿನ್ನಿಂದ ದಾನ ಪಡೆಯಬೇಕೆಂಬ ಉದ್ದೇಶದಿಂದ ಸಲ್ಲಿಸಿ ಬಂದೆ ಕರ್ಣ. ಮಾತನ್ನ ಕೇಳಿ ಹೌದಪ್ಪ, ಪಡೆಯುವುದಕ್ಕಾಗಿ ಬಂದ್ರಿ. ಏನಾದರೂ ದಾನ ಕೊಡ್ತೀಯನು?
ಮಾತನ್ನು ಕೇಳಿ ಬಂದ್ರಿ. ಹೌದು. ಒಂದು ಕಾಲದಲ್ಲಿ ಅದು ಸತ್ಯ. ಅಂಗ ದೇಶದ ಅಧಿಪತಿಯಾಗಿ ಸಿಂಹಾಸನದಲ್ಲಿ ಇರುವಾಗ ನಮ್ಮಂಥವರು ಬಂದಾಗ ಕೇಳಿದಷ್ಟನ್ನ ಕೊಟ್ಟ ತೃಪ್ತಿ ನನಗೆ. ಈಗ ಇರುವುದು ನಾನು ರಣಕ್ಷೇತ್ರದಲ್ಲಿ. ಇಲ್ಲಿ ದೇಹತ್ಯಾಗವೇ ಪ್ರಾಣತ್ಯಾಗವೇ ಹೊರತು ಮತ್ತಿನ್ನೇನು ಇರಲಿಕ್ಕೆ ಅವಕಾಶ ಇಲ್ಲ. ನನ್ನಂಥವನ ಈ ಪ್ರಾಣವನ್ನು ಪಡೆದು ತಮ್ಮಂಥವರಿಗೆ ಆಗ್ಬೇಕಾದದ್ದಾದ್ರೂ ಏನಿದೆ? ಅದನ್ನೇ ಬೇಕು ಅಂತ ಬಯಸಿದ್ದಲ್ಲ. ಕೊಡುವುದಕ್ಕೆ ಏನಿದೆ ಅಂತ ನಿನಗೆ ಕೊಡುವ ಮನಸ್ಸು ಉಂಟು ಅಂತಾದ್ರೆ ಏನುಂಟು ಅಂತ ನಾನು ಸೂಚಿಸ್ತೇನೆ. ಬ್ರಾಹ್ಮಣೋತ್ತಮರೇ, ಪ್ರತಿಯೊಬ್ಬ ಮನುಷ್ಯನಿಗೂ ಕೊಡಬೇಕೆಂಬ ಮನಸ್ಸು ಮುಖ್ಯವೇ ಹೊರತು ಸ್ಥಾನ, ಅಂತಸ್ತು, ವಸ್ತು ಎನ್ನುವುದು ಮುಖ್ಯ ಅಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿ ಹೊರಟು ನಿಂತ ರಾಮ ಕಾಡಿಗೆ ಹೊರಟರು. ಅವನಿಗೆ ಕೊಡುವುದಕ್ಕೆ ಏನಿಲ್ಲ ಅಂತ ಯೋಚಿಸಲಿಲ್ಲ. ಎದುರಿಗೆ ಬಂದ ಬ್ರಾಹ್ಮಣರಿಗೆ ದಾನ ಕೊಡಲಿಲ್ಲ. ಅಧಿಕಾರವನ್ನು ಯೋಚಿಸಿದ ಹೇಳುವ ಹಾಗೆ ಈ ಸ್ಥಳದಲ್ಲಿ ಈ ಸ್ಥಿತಿಯಲ್ಲಿ ನೀನಿದ್ದರೂ ನಿನ್ನಲ್ಲಿ ಕೊಡುವುದು ಏನುಂಟು ಅಂತ ನನಗೆ ಗೊತ್ತುಂಟು. ಇದು ನಿನಗೆ ಕೊಡುವ ಮನಸ್ಸುಂಟು ಅಂತಾದರೆ ಆ 2 ಕರ್ಣಕುಂಡಲಗಳನ್ನು ದಾರೆ ಎರೆದು ದಾನವಾಗಿ ಕೊಡಪ್ಪ. ಸ್ವಾಮಿ, ಓ, ಕರ್ಣಕುಂಡಲವನ್ನ ಕೊಡುವಂತಷ್ಟೇ ಕೇಳಲಿಲ್ಲ, ದಾರ ಎರೆದು ಕೊಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀವಿ. ನಿಜ. ಇಲ್ಲಿ ಶುದ್ಧವಾದ ರಕ್ತವೂ ಈ ಕಾಲದಲ್ಲಿ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಹಾಗೆ. ಸತ್ಯ. ದಾರ ಎರೆಯುವುದಕ್ಕೆ ಶುದ್ಧವಾದಂತಹ ಜಲದ ಅಗತ್ಯ ಇಲ್ಲವೇ? ನಾನು ಬಯಸಿದ್ದು, ನಾನು ಬೇಡಿದ್ದು ದಾನವೇ ಹೊರತು ಧರ್ಮ ಅಲ್ಲ. ಯಾವುದು ದಾರ ಎರೆದು ಕೊಡುವುದಿಲ್ಲ ಅಂತಾದ್ರೆ ಅದು ದಾನ ಅಂತ ಆಗುವುದಿಲ್ಲ, ಧರ್ಮ ಅಂತ ಆಗ್ತದೆ. ಇನ್ನು ಶುದ್ಧೋದಕದಿಂದ ದಾರ ಎರೆಯುವುದಕ್ಕೆ ಇಲ್ಲಿ ಹೇಗೆ ಸಾಧ್ಯ ಅಂತ ನೀನು ಆಲೋಚಿಸುವುದು ಬೇಡ. ಇದು ನಿನ್ನ ಹೃದಯ ಕಮಲದಲ್ಲಿ ಅಮೃತ ಕಲಶ, ಆ ಅಮೃತ ಕಲಶವನ್ನು ಹೊರ ತೆಗೆದು ಆ ಕರುಣಕುಂಡಲಗಳನ್ನು ದಾರ ಎರೆದು ಕೊಡಪ್ಪ. ನಾನು
ನನ್ನ ಅಂತರಂಗದಲ್ಲಿರುವಂತಹ ಅಮೃತ ಕಲಶ, ಇದರ ಸತ್ಯವಾದ ಸಂಗತಿ ಲೋಕದಲ್ಲಿ ಎಲ್ಲವರಿಗೂ ಗೊತ್ತಿಲ್ಲದೇ ಇತ್ತು. ಕೆಲವರಿಗಾದರೂ ಗೊತ್ತಿದೆ ನನ್ನ ಹೃದಯದಲ್ಲಿರುವಂತಹ ಅಮೃತ ಕಲಶ ಸತ್ಯ. ಹೆತ್ತ ತಾಯಿಯಾದಂತಹ ಕುಂತಿಗೆ ಚೆನ್ನಾಗಿ ಮಾತೆ ಅದಲ್ಲ. ಆದರೆ ಈ ಕಾಲದಲ್ಲಿ ಅವಳು ಕೇಳಿದ ಅಸಹಾಯಕನಾಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ತನ್ನ ಮಗನ ರಕ್ಷಣೆಗಾಗಿರುವಂತಹ ಏಕೈಕ ಸಾಧನ ಈ ಅಮೃತ ಕಲಶ. ಅದನ್ನ ಕೇಳುವುದಕ್ಕೆ ಕುಂತಿದೇವಿ ಬರಲಾರಳು. ಹಾಗಿದ್ದರೆ ಆತ ನಮ್ಮ ತಂದೆಯಾಗಿರುವಂತಹ ಸೂರ್ಯದೇವ ಇದನ್ನ ಚೆನ್ನಾಗಿ ಈ ಹಿಂದೆ ಕೆಲವು ಸಂದರ್ಭದಲ್ಲಿ ಎಚ್ಚರಿಸಿದ್ದಾರೆ. ಮಗು ಕಣ್ಣ, ನಿನ್ನ ಜಾಗೃತೆಯಲ್ಲಿ ನೀನಿರು, ಎಲ್ಲಿಯೂ ದುಡುಕಬೇಡ ಎಂಬುದಾಗಿ ಸೂಚನೆಯನ್ನು ಕೊಟ್ಟಂತ ನನ್ನ ಮಗನ ಸಾವನ್ನ ಕಂಡು ಈ ಕಾಲದಲ್ಲಿ ಸಂತೋಷಗೊಳ್ಳಬೇಕಿಲ್ಲ. ಲೋಕದಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ ಮತ್ತು ಕೆಟ್ಟ ತಂದೆ ತಾಯಿಗಳು ಇರಲಾರು ಎಂದು ಲೋಕವೇ ಒಪ್ಪಿಕೊಂಡಿಲ್ಲ. ಈಗಲೂ ಇನ್ನೊಂದು ಕ್ಷಣದಲ್ಲಿಯೂ ಸಾಯುವುದಕ್ಕೆ ಸಿದ್ಧರಾದಂಥ ಮಗನ ರಕ್ಷಣೆಗಾಗಿರುವಂತಹ ಅಮೃತ ಕಲಶವನ್ನು ಕೇಳಿ ಬೀಳುವ ಮರಕ್ಕೆ ಕೊಡಲಿಯನ್ನು ಸಾಧಿಸುವ ಕೆಲಸಕ್ಕೆ ಸೂರ್ಯದೇವ ಖಂಡಿತ. ಹಾಗಿದ್ರೆ ಮಾತೆ ಬರಲಾರಳು, ಸೂರ್ಯ ಇದನ್ನು ಕೇಳಲಾರಳು. ಆದರೆ ನನ್ನ ಅಂತರಂಗದಲ್ಲಿ ಅಮೃತ ಕಲಶ ಎನ್ನುವಂತಹ ಈ ಮಹತ್ವದ ಸಂಗತಿ ಇದೆ ಎಂದು ಕರ್ಣನ ಅಂತರಂಗ, ಲೋಕದ ಯಾರ್ಯಾರ ಅಂತರಂಗದಲ್ಲಿ ಅಮೃತ ಕಲಶ ಇದೆ, ಇನ್ಯಾವ ಅಂತರದಲ್ಲಿ ವಿಷದ ಕುಂಭ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ. ಅದು ಪಾರ್ಥನ ರಥದಲ್ಲಿ ಇರುಗುತ್ತಿರುವ ಆ ಭಗವಾನ ಕೃಷ್ಣನಿಗೆ ಮಾತ್ರ ಚೆನ್ನಾಗಿದೆ. ಆ ಕೃಷ್ಣನಿಗೆ ಕರ್ಣನ ಅಂತರಂಗದಲ್ಲಿರುವಂತಹ ಅಮೃತ ಕಲಶದ ಚೆನ್ನಾಗಿದೆ. ಬಹುತೇಕವಾಗಿ ಕಾಣುವುದನ್ನು ಕಾಪಾಡುವುದನ್ನು ಕರ್ಣನ ಅಂತರಂಗದಲ್ಲಿರುವಂತಹ ಅಮೃತ ಕಲಶ ಒಳಗಾಗಿ ಅದಕ್ಕಾಗಿ ಅದನ್ನು ಪಡೆಯುವುದಕ್ಕಾಗಿ ತ್ಯಾಗಿ ಎನ್ನುವುದನ್ನು ಕೇಳಿ ಬಂದದ್ದು ಭಗವಂತನ ಮಾತು. ಎಷ್ಟು ಸೂಚ್ಯವಾಗಿ ಒಂದೇ ಶಬ್ದದಲ್ಲಿ ಇಡೀ ಅರ್ಥವನ್ನು ವ್ಯಾಖ್ಯಾನಿಸುತ್ತಾರೆ. ನಾನು ಜೀವನದಲ್ಲಿ ಗೆಲುವಿಗಾಗಿ ಹೋರಾಟವನ್ನು ಮಾಡುತ್ತಾ ಮುಂದುವರಿದರೆ ಭಗವಂತ ಒಂದೇ ಮಾತನ್ನು ಕರ್ಣ, ನೀನು ಬದುಕಿನಲ್ಲಿ ಹೋರಾಟ ಮಾಡಿ ಗೆಲುವನ್ನು ಸಾಧಿಸಲಿಕ್ಕೆ ಅಸಾಧ್ಯ. ಆದರೆ ಕೊಡುವುದರ ಮುಖಾಂತರವಾಗಿ ತ್ಯಾಗಿ ಎಂಬಂತ ಹೆಸರನ್ನು ಪಡೆದು ಅದನ್ನು ಸರಿ. ನನ್ನ ಅಂತರಂಗದಲ್ಲಿರುವಂತಹ ಅಮೃತ ಕಲಶ ಶ್ರೀಹರಿಯ ದಯೆಯಿಂದಲಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದೆ. ಆ ಧನ್ಯತೆಯನ್ನು ದರ್ಶನ ಕೊಟ್ಟ ಬಳಿಕ ಏನಾದರೂ ಕೇಳುವುದಕ್ಕೆ ವ್ಯಕ್ತಿಗಳು ದುರಾಸೆ ಆದರೂ ಅದನ್ನು ಮೀರಿ ಒಂದು ಮಾತನ್ನು ಕೇಳಿಕೊಳ್ಳುವಂತಹ ಮನಸ್ಸು ನನಗಾಗ್ತಾರೆ. ಅದಕ್ಕಾಗಿ ಕೇಳ್ತಾರೆ
ಈಗ ನನ್ನ ಬದುಕು ಏನು ಎಂದು ನಿನಗೆ ಚೆನ್ನಾಗಿ ಅರ್ಥ ಆಗಿದೆ. ನಿನ್ನ ನೇತೃತ್ವದಲ್ಲಿರುವಂತಹ ಪಾಂಡವ ಸೇನೆಯನ್ನು ಎದುರಿಸುತ್ತಿರುವಂತಹ ಗೌರವನ ಪರಿಸ್ಥಿತಿ ನಾಳೆ ಏನು ಎಂಬುದನ್ನು ನಾನು ಊಹಿಸಿಕೊಂಡಿದ್ದೆ. ಕರ್ಣ, ದುರ್ಯೋಧನ ಈ ಪ್ರಪಂಚ ಕಳೆದು ರಣವಾಗಿ ಉರುಳಿದ ನಮ್ಮ ಈ ಚಿತೆ ಒಂದೆಡೆಯಲ್ಲಿ ನಿರ್ಮಾಣ ಆಗುತ್ತಾರೆ. ನನ್ನ ಅಂತ್ಯ ಸಂಸ್ಕಾರ ಸಮಾಜದಲ್ಲೇ ಆಗಬೇಕು ಎಂದು ಅದರಲ್ಲಿ ಇನ್ನೊಂದು ಅಂದರೆ ಏನು ಹತ್ತಿಲ್ಲ ಇದ್ದವ ಒಬ್ಬನೇ ಗುಡಿ ವೃಷಕ್ಕೆ ಈಗಾಗಲೇ ವಿಷಸೇನೆ ಎನ್ನುವಂಥ ವ್ಯಕ್ತಿಯನ್ನ ಕಳೆದುಕೊಂಡು ಲೋಕದಲ್ಲಿ ಅನಾಥತ್ವದಂತಹ ಕಷ್ಟ ಇನ್ನೊಂದಿಲ್ಲ ಎನ್ನುವುದನ್ನು ಪ್ರತ್ಯಕ್ಷ ಜೀವನದಲ್ಲಿ ಅನುಭವಿಸಿದವನು. ನಾನು ಪಟ್ಟಿರುವಂತಹ ಗೋಡನ್ನ ನನ್ನ ಮಗ ಮುಂದೆ ಜೀವನದಲ್ಲಿ ಅನುಭವಿಸಬಾರದು ಎನ್ನುವಂತಹ ಇಚ್ಛೆಯನ್ನು ಇಟ್ಟುಕೊಂಡಿದ್ದೆ. ಲೋಕದ ಪಾಲಿಗೆ ಸನಾತನದ ಜೀವ ನಿನ್ನ ರಕ್ಷಣೆ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಅವರು ಅನಾಥರಾಗಲಿಕ್ಕೆ ಸಾಧ್ಯ. ದೇವ, ಒಂದೇ ಒಂದು ಮಾತನ್ನು ನಿನ್ನನ್ನು ಕೇಳ್ತೇನೆ. ನನ್ನ ಮಗ ಉರಶಕ್ಕೆ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಎನ್ನುವಂತಹ ಒಂದು ಭರವಸೆಯ ಮಾತನ್ನು ನೀನು ಕೊಡಿ ಕೃಷ್ಣ. ಜೀವನದಲ್ಲಿ ಇಷ್ಟನ್ನು ನಡೆಸಿಕೊಡ್ತೇನೆ ಅಂತ ಹೇಳಿ ಇಲ್ಲಿಯವರೆಗೆ ಕರ್ಣ ಬದುಕಿನಲ್ಲಿ ಒಂದೇ ಒಂದು ಕ್ಷಣ ನಿಶ್ಚಿಂತೆಯ ಬದುಕನ್ನು ಬದುಕಲಿರುವ ನಿನ್ನ ಮಗನನ್ನ ತಾನು ನೋಡಿಕೊಡ್ತೇನೆ ಅಂತ ಹೇಳಿದ್ರೆ ನಿಶ್ಚಿಂತೆಯಿಂದ ಸಾಯ್ತೇನೆ. ನಿನ್ನಾಸೆಲ್ಲವೂ ನೆರವೇರಲಿ ಕರ್ಣ. ಸೂರ್ಯನೂ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾ ಇದ್ದಾನೆ. ಎಮ್ಮಲಿಗೆ ಇವತ್ತಿನ